ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಭೆ. ಅಸ್ಪಷ್ಟ ಮಾಹಿತಿ, ಗರಂ ಆದ ಶಾಸಕರು. ಮಸ್ಕಿ ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸನಗೌಡ ತುರ್ವಿಹಾಳ್ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಕೆಡಿಪಿ ತ್ರೈಮಾಸಿಕ ಪರಿಶೀಲನಾ ಸಮಿತಿ ನಡೆಯಿತು. ಆರಂಭದಲ್ಲಿ ನೂತನವಾಗಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರನ್ನ ಸನ್ಮಾನಿಸಲಾಯಿತು. ನಂತರ ಸಭೆಯಲ್ಲಿ ಹಲವಾರು ಇಲಾಖೆಯ ಪ್ರಗತಿ ಪರಿಶೀಲನಾ ವರದಿಯನ್ನ ಸಂಬಂಧಿಸಿದ ಅಧಿಕಾರಿಗಳು ಸರಿಯಾದ ಸ್ಪಷ್ಟ ಮಾಹಿತಿಯನ್ನು ಒದಗಿಸಿದ ಕಾರಣ ಶಾಸಕರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ನೀವು ಕೆಡಿಪಿ ಸಭೆಗೆ ಬರುವುದಾದರೆ ಸರಿಯಾಗಿ ನಿಮ್ಮ ಇಲಾಖೆಯ ಮಾಹಿತಿಯನ್ನ ತರಬೇಕು, ಇಲ್ಲವಾದ್ರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಜಾರಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಹಾಗೆ ನೀವು ಯಾವುದೇ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಜಾರಿ ಮಾಡುವಾಗ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು ಅಲ್ಲಿ ಮಾಹಿತಿ ಕೊಟ್ಟ ನಂತರ ಅಂತಿಮ ಮಾಡಬೇಕು. ಸಭೆಯಲ್ಲಿ ಬಹುತೇಕ ಇಲಾಖೆಯ ಅಧಿಕಾರಿಗಳು ಸಮರ್ಪಕ ಮಾಹಿತಿ ಕೊರತೆ ಕಂಡು ಬಂತು. ಅದಕ್ಕೆ ಮುಂದೆ ನಡೆಯುವ ಸಭೆಯಲ್ಲಿ ಸ್ಪಷ್ಟ ಮಾಹಿತಿ ಕೊಡಬೇಕು ಎಂದು ಶಾಸಕರು ಹೇಳಿದರು. ವೇದಿಕೆ ಮೇಲೆ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಯರಗೋಳ, ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮೆಹಬೂಬ್ ಸಾಬು ಮದ್ದಾಪುರ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ಟಿ ಎ ರೋಣಿ, ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್, ಹಾಗೆ ಕೆಡಿಪಿ ನಾಮನಿರ್ದೇಶಕ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿಯಾಗಿ ನೀರಾವರಿ ಇಲಾಖೆಯವರಿಗೆ ತೆಗೆದುಕೊಳ್ಳತಕ್ಕಂಥದ್ದು ಪೇಜ್ ನಂಬರ್ 180 ಇಂದ 181, 180 ಇಂದ 186 ವರೆಗೆ ನೀರಾವರಿ ಇಲಾಖೆಯವರು ಯಾರು ನಮ್ದು ಏನು ಕೇಳಿದ್ರೆ ಅದನ್ನ ಮೇಂಟೈನ್ ಮಾಡಬೇಕು. ನೀವು ಯಾರು ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಯಾರು ನಾವು ಜಿಲ್ಲಾಧಿಕಾರಿ ಪರಿಸ್ಥಿತಿ ಮಾತಾಡ್ತೀವಿ. ನಮ್ಮ ಮೇಲಾಧಿಕಾರಿ ನಾವು ಮೇಲೆ ಇಟ್ಕೊಂಡು ನಮಗೆ ನೀವು ಎಲ್ಲಾದ್ರೂ ಕೆಳಗೆ ಹೋಗ್ಬೇಕಂತ ಕೊಡಕ್ಕಾಗಲ್ಲ. ನಮಗೆ ಏನಿದೆ ನೀವು ಅಸಿಸ್ಟೆಂಟ್ ಕೊಡ್ರಿ. ಕೊಟ್ಟಾಗ ನೀವು ರಾತ್ರಿ ಇಳಿಸೋದು ಮತ್ತು ಎತ್ತೋದು ಇವೆಲ್ಲ ಮಾಡಿದ ರೈತ ರಿಸರ್ಚ್ಗಳಿಂದ ಮೇಲ್ಭಾಗದ ರೈತರಿಲ್ಲ. ಈ ಕೆಳಗೆ ನೀವು ಹೋಗೋದ್ರೆ ಹೇಗೆ ಹೋಗ್ತಿರೋದು? ಈಗ ನಾವು ಮೀಟಿಂಗ್ ಮಾಡಿ ಎಷ್ಟು ದಿನ ಆಯ್ತು? 2 ತಿಂಗಳಾಯ್ತು. ಏನ್ ಮಾಡಿದ್ರಿ ನೀವು? ಅಲ್ಲ ಎಷ್ಟು ತಗೋಬೇಕಲ್ಲ ಸ್ಟಾಪ್ ಮಾಡೋದು ಏನಾಯ್ತು? ಕೊಟ್ಟಿಲ್ಲ ಸರ್. ನೀವು ಒಂದೇ ರೈತರಿಗೆ ಕರೆಸ್ಪಾಂಡೆನ್ಸ್ ಮಾಡಿ ಓಟ್ ಮಾಡಿ ಸರ್. ಇವ್ರು NOC ಕೊಡೋತನ ನಾವು ಮಾಡೋಣ ಹೇಳ್ಬಿಟ್ಟಿದ್ವಿ. ಈಗ ಈಗ ಆಲ್ರೆಡಿ ಆದ್ರು ಅವ್ರು ವಾಪಸ್ ತಗೋಬೇಕಲ್ಲ ಮುಂದೆ ಕೊಡೋದು ಹೇಳ್ತಾ ಇರೋದು. ಇವ್ರು ಯಾವ ವಾಪಸ್ ತಗೊಂಡು ಡಿಪಾರ್ಟ್ಮೆಂಟ್ ಒಂದು ಲೆಟರ್ ಬಂದ್ರೆ ಸಾಕು ಸರ್, ಮಾಡ್ಕೊಡ್ತೀವಿ. ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಸಿಗ್ನೇಚರ್ ಆಗಿದೆ ಕೊಡ್ಬೇಕಾದ್ರೆ NOC ಕೊಟ್ಟಿರ್ತಾರೆ ಸರ್. ಅಲ್ಲ ಅವ್ರ ಸಿಗ್ನೇಚರ್ ಆಗಿದೆ ಇಲ್ಲ ಸರ್, NOC ಕೊಟ್ಟಿರ್ತಾರೆ ಸರ್ ಅಷ್ಟೇ ಸರ್. ಎಲ್ಲಾದ್ರೂ DC ಸೈನ್ ಆಗಿ ಬಂದಿರ್ತಾರೆ ಸರ್. ಯಾಕೆ ಬರ್ತದ್ರಿ ಸರ್? ಇವ್ರಿಗೆ ಯಾಕೆ ಬರ್ತದ ಅವ್ರಿಗೆ ಯಾಕೆ ಬರ್ತದ? ಅಲ್ಲ ಸರ್, ಈಗ ಪಾಣಿ ಚೇಂಜ್ ಆಗಬೇಕು ನೀರಾವರಿ ಇಲಾಖೆಯವ್ರಿಗೆ ಯಾಕೆ ಬರ್ತದ ಸರ್? ಒಂದು ಸರ್ ನನ್ನ ಹತ್ರ ಬರ್ಬೇಕಂದ್ರೆ ಸರ್ ತಹಸೀಲ್ದಾರ್ ಸರ್ DC ಸೈನ್ ಆಗಿ ಎಣ್ಣೆ ಹಾಕಿ ನನ್ನ ಹತ್ರ ಬಂದಿರ್ತಾರೆ ಸರ್. ಅದ್ರ ಕ್ಯಾನ್ಸಲ್ ನಮ್ಮ ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಇನ್ನೊಂದು ಸಣ್ಣ ಸಣ್ಣ ಕಡೆ ಹೋದಾಗ ಬಾಯ್ ಕೊಟ್ಟು ಕಟ್ ಮಾಡಿಸ್ಬೇಕು. ಅವ್ರು ಕೆಲಸನೇ ಕೊಡಲ್ಲ. ಅವ್ರು ನೀರು ನಿರ್ವಹಣೆ ಮಾತ್ರ ಕೆಂಡ ಮಾಡಿ ತಗೊಂಡ್ವಿ. ನೀರು ಬಂದಾಗ ಬಿಟ್ಬಿಟ್ಟಿದ್ವಿ. ಆ ಟೈಮಲ್ಲಿ 4 ತಿಂಗಳು ತಗೊಂಡಿರ್ತಾರೆ ಕೆಲಸ ಮಾಡಿ. ನಮ್ಮ ಅದಷ್ಟೇ ಯಾವಾಗ ಇರ್ತದೆ ಸರ್? ಇಲ್ಲ ಯಾರು ಇಲ್ಲ. ಆಮೇಲೆ ಸರಿಯಾದ ಟೈಮ್ಗೆ ನೀವು ಬೀಜಗಳು ಮತ್ತು ಔಷಧಗಳನ್ನ ಸ್ಟಾಕ್ ಮಾಡ್ಕೋಬೇಕು. ನೀವು ಯಾವಾಗ ಬೀಜ ಬೇಕಾದ ಬೀಜ ಸಿಗೋದಲ್ಲ, ಔಷಧ ಬೇಕಾದ ಔಷಧ ಸಿಗೋದಲ್ಲ. ಹಂಗಾಗಿ ಆತ ಜನರು ಬೇರೆ ಕಡೆ ಖರೀದಿ ಮಾಡಿ ಬಿತ್ತನೆ ಮಾಡ್ತಾರ, ಬೇರೆ ಕಡೆ ಔಷಧ ಹೊಡಿತಾರೆ. ಜನರಿಗೆ ಬಂದರೆ ಅದು ಅದನ್ನ ಏನು ಮಾಡ್ತಾರೆ? ಕಾಳು ಹಂಗೆ ಮಾಡಿ ಸ್ಟಾಕ್ ಮಾಡಿ ಆ ಥರ ವ್ಯವಹಾರ ಆಗಬಾರ್ದು. ಇಲ್ಲ ಆ ಥರ ನಾವೇನು ಸರ್ ನಮ್ಮಲ್ಲಿ ಈಗ ಲಾಸ್ಟ್ 2 ವರ್ಷದಿಂದ ವರ್ಕೌಟ್ ಮಾಡಿ ಮಾಡ್ತೀವಿ ಸರ್. ಇಲ್ಲ ಅವ್ರು ಹೇಳ್ತಾ ಇರೋದು ಇನ್ ಟೈಮಲ್ಲಿ ಬರ್ತಾ ಇಲ್ಲ ಅಂತ. ಈ ಟೈಮಲ್ಲಿ ಬರ್ತಾ ಇಲ್ಲ, ಸರಿಯಾಗಿ ಇವೆಂಟ್ ಆಗಲಿಲ್ಲ, ಸರಿಯಾಗಿ ಕಲ್ಚರ್ ಹಿಡಿದಿರೋದು ಸಾಕು. ಸರಿಯಾಗಿ ಸರ್ ನಾನೇ ಮಾಡ್ತೀನಿ. ದಯಮಾಡಿ ಮಸ್ಕಿಗೆ ಇನ್ಚಾರ್ಜ್ ಹಾಕ್ಸಿ ಸರ್. ನಾನು ಯಾಕಂದ್ರೆ ಅವರು ಒಬ್ರು ಲಿಂಕ್ಸ್ ADA ಇನ್ಚಾರ್ಜ್ ಇದ್ದಾರೆ ಸರ್. ನಾನೇನಾದ್ರು ಮಾಡ್ತೀನಿ ಅದು ಅಧಿಕ ಪ್ರಸಂಗ. ನಾವೇನ್ ಮಾಡಿ ಅಧಿಕ ಪ್ರಸಂಗಿಕ ಅಲ್ಲ, ನಿಮ್ದು ಅಧಿಕ ಪ್ರಸಂಗಿಕ ಅಂತ ಹೆಂಗಾಗ್ತದೆ? ನಾವು ನೇಮಕ ಮಾಡಿಲ್ಲ ಸರ್.
ಮನೆ ಶಾಸಕರಿಗೆ ಯೋಜನೆ ಮಾಡ್ಯಾರ ನಿಮಗೆ ಯಾರು ಅದಕ್ಕೆ ಪ್ರಸಂಗಿತರ ಅಂತವ್ರು ಯಾರಾದ್ರೂ ಇಲ್ಲಿ ಸರ್ ಅನ್ನೋದಲ್ಲ ಸರ್ ಅವ್ರಿಗೆ ಆ ತರ ಏನ್ ಬರ್ತದೆ ನಿಮ್ಗೆ ಲಿಂಗಸೂರು ಸಿಂಧನೂರು ಅವ್ರು ಇನ್ಚಾರ್ಜ್ ಇದ್ದಾರೆ ಸರ್, ಮೇಡಮ್ ಇನ್ಚಾರ್ಜ್ ಇದ್ದಾರೆ, ಅವ್ರು ಇನ್ಚಾರ್ಜ್ ನಾವು ಅಲ್ಲ ಈಗ ಅದು ಒಂದೇ ಪೋಸ್ಟ್ ಇರೋದ್ರಿಂದ ಇದಾಗ್ತದೆ 30 ಒಂದೇ ಪೋಸ್ಟ್ ಇರೋದ್ರಿಂದ ಬಟ್ ಮಸ್ಕಿ ತಾಲೂಕಿಗೆ ಸರ್ ಲಿಂಗಸೂರು ರೇಡಿಯೋಕ್ಕೆ ಇನ್ಚಾರ್ಜ್. ಈಗ ನಾವು ನಮ್ದು ನೀವು ಕನ್ಸಲ್ಟೇಟ್ ಮಾಡಿ ಅವ್ರು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರಲ್ಲ, ನಿಮ್ಗೂ ತೊಂದರೆ ಆಗ್ತದೆ. ಅವ್ರನ್ನ ನೀವು ನಿಮ್ಮ ಮೇಲೆ ಅವ್ರದ್ದು ಒಂದ್ ಸ್ವಲ್ಪ ಹಾಕಿ ಬರೋದು ಬೇಡ. ಈಗ ನೀವು ಆಕ್ಟಿವ್ ಅಂದ್ರೆ ಅವ್ರು ಮಾಡಿದ್ರಿ ನಾವು ಅದಕ್ಕೆ ನೀವು ಮಾಡ್ಬೇಕಲ್ಲ ಆಗಲ್ಲ ಮೇಡಮ್ ಸರ್ ಆಗಲಿ ಸರ್, ನೆಕ್ಸ್ಟ್ ಟೈಮ್ ನೀವು ಮಾಡ್ಬೇಕು. ದಯಮಾಡಿ ನೀವು ಆ ತರ ಫೀಲ್ ಮಾಡ್ಕೋಬೇಡಿ. ನನಗೆ ಆಗಲಿ ಸರ್, ದಯಮಾಡಿ ನೆಕ್ಸ್ಟ್ ಟೈಮ್ ನಾನು ಅವ್ರಿಗೆ ಹೇಳಿದ್ದೀನಿ ಸರ್. ಯಾಕೆ ಮೇಡಮ್ ಇಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ ಯಾಕೆ ಕೊಡ್ಲಿಲ್ಲ?